ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಈಶ್ವರಯ್ಯ ಪೂಜಾರಿ ಸರ್. ವಿಶ್ವನಾಥ್ ಪೂಜಾರಿ. ಇದು ಯಾವ ಊರು ಸರ್? ಇದು ಗರ್ಜೂರ್ ಸರ್, ಬೈಲಂಗ್ ತಾಲೂಕು ರೀ. ಗರ್ಜೂರ್ ಸರ್. ಓಕೆ ಸರ್. ಇದು ಜಿಲ್ಲೆ ಬೆಳಗಾವಿ. ಬೆಳಗಾಂ ಜಿಲ್ಲೆ. ಸರ್ ಈಗ ನಾವು ನಿಮಗೆ ರೋಯಿ ಡಬಲ್ ಸೆವೆನ್ ಅಂತ ಒಂದು ವೆರೈಟಿ ಕೊಟ್ಟಿದ್ವಿ. ಆ ವೆರೈಟಿ ಬಗ್ಗೆ ನಿಮ್ಮ ಅಭಿಪ್ರಾಯ, ಬೇರೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚಲೋ ಐತಿ ಸರ್ ಈಗ ಇದು. ಬಟ್ ಇದಕ್ಕೇನ ಎಣ್ಣೆ ಪನಿ ಏನ್ ಹೊಡೆದಲ್ರಿ ನಾವು ಒಟ್ಟಿನ. ಓಕೆ. ಬಟ್ ಗೊಬ್ಬರ ಕಟ್ಟೇವ್ರಿ. ವ್ಯವಸ್ಥೆ ಮಾತ್ರ ಚಲೋ ಐತ್ರಿ. ಬೀಗ್ ಕಾಯಿ ಓಕೆ. ಇಳುವರಿ ಈಗ ಗೊತ್ತಾಕತ್ ನೋಡ್ರಿ. ಎಣ್ಣೆ ಬಿಡ್ರಿ ಮಂದಿ ಒಂದ್ 3 ಚೀಲ ಹರಿದ್ರಿ. ಕಟ್ಟಿರ್ಗು ಔಷಧಿ ಹೊಡೆದ್ರಿ? ಔಷಧ ಹೊಡೆದಲ್ರಿ. ಈಗ ತಂದ್ರಿ ಹೊಡಿಬೇಕ್ರಿ. ನೋಡ್ರಿ ಈಗ ಬೇರೆ ಪ್ಲಾಟ್ ಎಲ್ಲ ಅಂದ್ರ ವೈರಸ್ ಕಂಪೇರ್ ಮಾಡಿದ್ರೆ ಈ ಪ್ಲಾಟ್ ಈ ಸರ ಈ ಬರಿ ಹಂಗೈತ್ರಿ. ಯಾವ್ದು ಫೇಲ್ ಇಲ್ರಿ. ಬರೀ ನೋಡ್ರಿ ಹಿಂದಿನ ಸಲ ಐತ್ರಿ ಫೇಲ್. ಈ ಬರಿ ಏನ್ ಫೇಲ್ ಇಲ್ರಿ. ಇಲ್ರಿ. ಬೇರೆ ನಾವ್ ಬೆಳಗಿದ್ದ ನೋಡ್ತದಲ್ರಿ, ಬೇರೆ ಕಡೆ ವೈರಸ್ ಬಾಳ ಐತ್ರಿ, ಮುಟ್ರು ಬಾಳ ಬರುತ್ತೆ. ಹೌದು, ಇದು ಕಡಿಮೆ ರೀ ಸರ್. ಅದಕ್ಕೆ ಅಂದ್ರೆ ನಾನು ಕೊಟ್ಟರು ವೆರೈಟಿಗೆ ಮೇಂಟೆನೆನ್ಸ್ ಕಮ್ಮಿ ಸರ್ ಅಂತ ರೈತರು ಹೇಳ್ತಾರೆ. ಹೌದು, ಕಡಿಮೆ. ನಿಮ್ದು ಯಾವ ಟೈಪ್ ಅಂತ? ಕಡಿಮೆ ಐತ್ರಿ. ಮೇಂಟೆನೆನ್ಸ್ ಕಡಿಮೆ ಐತಿ. ಎಷ್ಟ್ ಕಟಾವ್ ಬರ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಈ ಹಿಂದಿನ ಸಲ ಇವ್ರು ಕೊಟ್ಟಿದ್ 7-8 ಬೀಡ್ ಕಟ್ ಮಾಡ್ಯಾವ್ರ ನಾವು. ಇದ್ರಿ ನಿಮ್ ಪ್ರಕಾರ? ನಮ್ ಪ್ರಕಾರ ಒಂದ್ 7-8 ಬೀಡ್ ಬಂದ್ರ ಚಲೋ ಬರ್ತದ್ರಿ. ಇಳುವರಿನ ಬರ್ತೈತಿ. ಆದ್ರ ಆದಷ್ಟು ಕಾಯಿನ ಗಿಡಕ್ಕ ವಜ್ಜಿ ಬಿಡ್ಬಾರ್ದು. ಅಲ್ಲ ಬಿಡ್ಲಿ ಗಿಡ ಡೆವಲಪ್ಮೆಂಟ್ ಆಗಲ್ಲ. ಗಿಡ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನೀವು ವಜ್ಜಿ ಬಿಡ್ಬಾರ್ದು. ಒಟ್ಟು ಆದಷ್ಟು ಚಲೋ ಮಾಡ್ರಿ. ಬೇರೆ ರೈತರಿಗೆ ನೀವು ನೋಡ್ಕೊಂಡ್ರೆ 8-10 ದಿವಸಕ್ಕೆ ಕಾಯಿ ಗೊತ್ತಾಗ್ಬಾರ್ದು.